ಬಿಟ್ಬಿಡಿ ನನ್ನ. ದಿಸ್ ಈಸ್ ದ ಸೀಕ್ರೆಟ್. ಏನು ಒಂದಾದ್ಮೇಲೆ ಅಕ್ಕನ ಕೈಲಿ ಬೈಸ್ಕೊಳ್ಳೋದು ಲೆವೆಲ್ ಪೀಸ್ ಇರುತ್ತಾ? ಸೀರಿಯಸ್ಲಿ ಯು ಕ್ಯಾನ್ ಗೋ ವಿತ್ ದ ಟೀಚರ್ಸ್ ಬಿಕಾಸ್ ಟೀಚರ್ ಬ್ಯಾಗಲ್ಲಿ ಏನಿರುತ್ತೆ? ಒಂದು ಸ್ಟೇಷನರಿ ಅಂಗಡಿ ಅಂತಾನೆ ಹೇಳ್ಬೋದು. ಹೆಂಗೆ ಹೋಗಲ್ಲ, ಏನೋ ಸರ್ಪ್ರೈಸಿಂಗ್ ಆಗಿ ಬರ್ತಾ ಇದೆ. ವಾಟ್ಸ್ ಇನ್ ಮೈ ಬ್ಯಾಗ್ ಅಂತ ಅಂದ್ಬಿಟ್ಟು. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಹೋಗಿದ್ದು ವಾಶ್ರೂಮ್. ಪೀರಿಯಡ್ಸ್ ಟೈಮಲ್ಲಂತೂ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಫ್ರೆಶ್ ಆಗಬೇಕು. ಫ್ರೆಶ್ ಆದ್ರೇ ಸಮಾಧಾನ ಆಗೋದು. ಸೊ ಹಾಗಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಸ್ಯಾರಿ ಹಾಕ್ಕೊಂಡು ಬಂದಿದೆ. ಇವತ್ತು ಸ್ಯಾಟರ್ಡೆ ಆಗಿದ್ದರಿಂದ ಸ್ವಲ್ಪ ಆರಾಮ್ ಅನ್ನಿಸ್ತಾ ಇತ್ತು. ಬಟ್ ಆದರೆ ಸೆಕೆಂಡ್ ಡೇ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಲಿಕ್ಕೆ ಅಂತ ಹೋದೆ. ಸೊ ಹಾಗಾಗಿ ಬೆಳಗ್ಗೆ ಎದ್ದಿದ್ದು ವಿಡಿಯೋ ಇಲ್ಲ. ಆ್ಯಂಡ್ ಇವಾಗ ರೆಡಿಯಾಗಿ ಬಂದಿದ್ದೀನಿ. ಲೈಕ್ 8:48. ತಿನ್ನಬೇಕು ಆಗ್ತಾ ಇಲ್ಲ. ಇದಿಷ್ಟು ನೋವ್ತಾ ಇದೆ. ಯು ಕ್ಯಾನ್ ಸಿ ಮೈ ಐಸ್. ಇದಿಷ್ಟು ನೋವ್ತಾ ಇದೆ. ನೋವ್ತಿದ್ಯಾ, ಒತ್ತುತ್ತಿದ್ಯಾ, ಹಿಡ್ದಂಗೆ ಆಗ್ತಿದ್ಯಾ ಸೀರಿಯಸ್ಲಿ ಗೊತ್ತಿಲ್ಲ. ಆ್ಯಂಡ್ ನನಗೆ ಹಿಂಗೂ ಮಾಡೋಕ್ಕಾಗ್ತಾಯಿಲ್ಲ. ಇಲ್ಲಿಂದ ಎಳ್ದಂಗೆ ಆಗ್ತಾಯಿದೆ. ಲೈಕ್ ನೋ, ಐ ಡೋಂಟ್ ನೋ ವಾಟ್ ಟು ಡೂ. ಬಟ್ ಸದ್ಯಕ್ಕೆ ಇವತ್ತು ಕ್ಲಾಸಲ್ಲಿ ಏನು ಬಚಾವ್ ಅಂತ ಹೇಳಿದ್ರೆ, ಪಾಠ ಮಾಡೋ ಅಂಥದ್ದು ಒಂದೇ ಕ್ಲಾಸಿಗೆ ಇರೋದು, ಇನ್ನು ಮಿಕ್ಕಿದೆಲ್ಲ ನೋಟ್ಸ್ ಕೊಡೋದು. ಸೊ ಚಲ್ತಾ ಹೇ. ಆ್ಯಂಡ್ ದಟ್ ಟು ಟುಡೇ ಈಸ್ ಆಫ್ ಡೇ. ಮೇ ಬಿ ಬಂದು ಮಲ್ಕೊಂಡ್ರೆ ಸಂಜೆನೇ ಎದ್ದೇಳೋದು ಅನಿಸುತ್ತೆ. ಏನು ಮಾಡ್ತೀನಿ ಗೊತ್ತಿಲ್ಲ. ಬಟ್ ಬರೋ ಅಷ್ಟರಲ್ಲೇ 1:35 ಆಗುತ್ತೆ. ಬಟ್ ಆದರೆ ಏನಾದರೂ ಒಂದು ಪೇಯ್ನ್ ಇದ್ದೇ ಇರುತ್ತೆ ಆಯಿತಾ. ಲೈಕ್ ಸಮ್ಟೈಮ್ಸ್ ಸೊಂಟ ನೋವಿರುತ್ತೆ, ಸಮ್ಟೈಮ್ಸ್ ಈ ಕೈ ಎತ್ತಕ್ಕಾಗಲ್ಲ. ಅಂದರೆ ಮಂತ್ಲಿ ಒಂದೊಂದು ಅಪ್ಗ್ರೇಡೇಷನ್ ಆಗ್ತಾ ಇರುತ್ತೆ. ಈ ಸರ್ತಿ ಒಂದೊಂದು ಸರ್ತಿ ಅಂತೂ ಏನೂ ಇರಲ್ಲ, ಆರಾಮಾಗಿ ಇರ್ತೀನಿ. ಬಟ್ ಆದರೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಸೊ ನೋಡೋಣ. ಇವತ್ತು ಮಧ್ಯಾಹ್ನ ಯಾವಾಗ ಆಗುತ್ತೆ ಅನ್ನೋ ರೇಂಜ್ ಕಾಯ್ತಿದ್ದೀನಿ. ಮಕ್ಳು ಕಾಯ್ತಿದ್ದಾರೆ ಇಲ್ವಾ ಗೊತ್ತಿಲ್ಲ. ಆ್ಯಂಡ್ ದಟ್ ಟುಡೇ ಇಸ್ ಸೆಕೆಂಡ್ ಡೇ. ಐ ವಿಲ್ ಲೈಕ್ ಬಿಟ್ಬಿಡಿ ನನ್ನ ಅನ್ನೋ ರೇಂಜಲ್ಲಿ ಇರ್ತೀನಿ. as you already know that I will always mix 2 lipsticks to my skin tone. ನಾನು ಅದನ್ನು ಯೂಸ್ ಮಾಡಲೇಬೇಕು. ಏನು ಮಾಡೋಕ್ಕಲ್ಲ. ತುಂಬ ಮೋಡ ಇದೆ. ನಿನ್ನೆ ರೈನ್ಬೋ ಬಂದಿತ್ತು. ಹಳೆ ಮನೇಲಿ ನೀರು ಚೆನ್ನಾಗಿತ್ತು, ಜನ ಚೆನ್ನಾಗಿರಲಿಲ್ಲ. ಇಲ್ಲಿ ಜನ ಚೆನ್ನಾಗಿದ್ದಾರೆ, ನೀರೇ ಚೆನ್ನಾಗಿಲ್ಲ ಕಣ್ರೋ. ಹಾರ್ಡ್ ವಾಟರು. ಕೂದಲಂತೂ ಹೆಂಗೆ ಇದಾಗ್ತಿದೆ ಅಂತಂದರೆ, ಓಕೆ ನನಗೆ ಜಾಸ್ತಿ ಮಾತಾಡೋಕ್ಕಾಗ್ತಾಯಿಲ್ಲ. ಐ ವಿಲ್ ಗಿವ್ ವಾಯ್ಸ್ ಓವರ್. ಬೆಳಿಗ್ಗೆ ಹೊತ್ತು ಎದ್ದು ರೆಡಿಯಾಗಿ ಸ್ಕೂಲಿಗೆ ಹೋಗೋದೇ ಒಂದು ದೊಡ್ಡ ಟಾಸ್ಕು. ಅದರಲ್ಲೂ ಈ ಟೀಚಿಂಗ್ ಫೀಲ್ಡಲ್ಲಿ ಇರಬೇಕಾದ್ರಂತೂ ನೆಕ್ಸ್ಟ್ ಲೆವೆಲ್. ಏನಕ್ಕೆ ಅಂತಂದರೆ ಮೋಸ್ಟ್ ಆಫ್ ದಿ ಅವರ್ ನಾವು ಸ್ಟ್ಯಾಂಡಿಂಗಲ್ಲೇ ಸ್ಪೆಂಡ್ ಮಾಡ್ತೀವಿ. ಸೊ ಅದನ್ನು ಒಂಥರ ಮೈಂಡಲ್ಲಿ ಇರುತ್ತಲ್ವಾ. ಸೊ ಇಷ್ಟು ಅವರ್ ನಿಂತ್ಕೋಬೇಕು, ಇಷ್ಟು ಕ್ಲಾಸಸ್ ಇದೆ, ಇಷ್ಟು ನಾನು ಮಾಡಬೇಕು ಅಂತ ಅಂದ್ಬಿಟ್ಟು ಅದೇ ತಲೆಯಲ್ಲಿ ರನ್ ಆಗ್ತಾ ಇರುತ್ತೆ. ನನಗಂತೂ ಕೇಳೋಂಗೆ ಇಲ್ಲ. ಆ್ಯಂಡ್ ಇಲ್ಲೂ ಮನೇಲಿ ಎದ್ದಿದ ತಕ್ಷಣ ರೆಡಿಯಾಗಿ ತಿಂಡಿ ಮಾಡಿಕೊಂಡು ಹೋಗೋವರೆಗೂ ಕೂರೋಕ್ಕಾಗಲ್ಲ. ಸೊ ಅರೌಂಡ್ ಮಾರ್ನಿಂಗ್ 7:30ಗೆ ಎದ್ದರೆ ನಾವು ಈವ್ನಿಂಗ್ 5:30ವರೆಗೂ ಕೂರೋಕ್ಕಾಗಲ್ಲೇ ಇಲ್ಲ ಸಫಿಷಿಯೆಂಟಾಗಿ ನೆಮ್ಮದಿಯಾಗಿ ಕೂರ್ತೀವಿ ಅನ್ನೋಕ್ಕೆ. ಇದಿಷ್ಟು ನನ್ನ ಟೀಚಿಂಗ್ ಪ್ರೊಫೆಷನ್ದು ಒಂಥರ ರಿಸ್ಕು ಅಂತ ಹೇಳ್ಬೋದು. ಅದು ಪೀರಿಯಡ್ ಟೈಮಲ್ಲಿ. ಅದು ಬಿಟ್ಟರೆ ತಿಂಡಿ ಮಾಡ್ಕೊಡೋಕ್ಕೆ ಅಂತ ಹೇಳಿ ಇವಾಗ ಅಕ್ಕ ಇದ್ದಾರೆ ಆಲ್ರೆಡಿ ಹೇಳ್ದಂಗೆ. ಬಿಸಿ ರಾಗಿ ರೊಟ್ಟಿ ಮತ್ತು ಹೀರೆಕಾಯಿ ಪಲ್ಯ ಚಟ್ನಿ ಮಾಡಿದರು. ತಿಂದ್ಕೊಂಡು ಆಮೇಲೆ ಸ್ಕೂಲಿಗೆ ಹೋಗಿದ್ದಾಯಿತು. ಜಸ್ಟ್ ಕೇಮ್ ಬ್ಯಾಕ್ ಫ್ರಮ್ ಸ್ಕೂಲ್. ಬಟ್ ಆದರೆ ಒನ್ ಥಿಂಗ್ ಏನಪ್ಪ ಅಂದರೆ, ವಾಟ್ಸ್ ಇನ್ ಮೈ ಬ್ಯಾಗ್. ಟುಡೇಸ್ ಟಾಪಿಕ್ ಈಸ್ ವಾಟ್ಸ್ ಇನ್ ಮೈ ಬ್ಯಾಗ್ ಅಂತ ಅಂದ್ಬಿಟ್ಟು. ಬಟ್ ಆದರೆ ಅದನ್ನ ಮಾಡೋಕ್ಕೆ ಇವಾಗ ಆಗ್ತಾನೂ ಇಲ್ಲ. ಈ ಸೈಡ್ ಬೆಳಗ್ಗೆನೇ ಹೇಳಿದ್ನಲ್ಲ, ಕಡಿಮೆ ಆಗಿತ್ತು ಸ್ವಲ್ಪ. ಬಟ್ ಈ ಸೈಡ್ ಪೂರ್ತಿ ನೋವ್ತಾ ಇದೆ. ಇಲ್ಲ, ಇವಾಗ ಸ್ವಲ್ಪ ಹೊತ್ತು ಮಲಗಿದೆ, ಎದ್ದೇಳಬೇಕು. ಫಸ್ಟು ಊಟ ಮಾಡಬೇಕು. ಇಟ್ಸ್ ಆಲ್ರೆಡಿ ಎಷ್ಟು 2:30 ಇವಾಗ ಬಂದಿದ್ದೀವಿ ಸ್ಕೂಲಿಂದ. ಬಂದಿದ್ದೀನಿ ಸ್ಕೂಲಿಂದ. ಸೊ ಫಸ್ಟು ಯು ಕ್ಯಾನ್ ಸಿ ಮೈ ಟಯರ್ಡ್ನೆಸ್. ಊಟ ಮಾಡಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ವಾಶ್ರೂಮ್ಗೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ನಾನು ವಾಟ್ಸ್ ಇನ್ ಮೈ ಬ್ಯಾಗ್ ಅಂತ ಹೇಳಿ ಮಾಡ್ತೀನಿ. ಅಂಟಿಲ್ ಅನ್ಲೆಸ್ ಬಾಯ್.
ಅಕ್ಕ ಮಧ್ಯಾಹ್ನಕ್ಕೂ ಬಂದ ತಕ್ಷಣ ಬಿಸಿ ಬಿಸಿ ರೊಟ್ಟಿ ಹಾಕೊಟ್ಟಿದ್ರು. ಆಲ್ರೆಡಿ ಲೇಟ್ ಆಗಿದ್ದರಿಂದ ಹೊಟ್ಟೆಲಿ ಇಲಿಗಳು ಜಾಸ್ತಿ ಸೌಂಡ್ ಮಾಡ್ತಾಯಿತ್ತು. ಆಮೇಲೆ ತಿನ್ಕೊಂಡು ನಾನು ಸ್ವಲ್ಪ ಹೊತ್ತು ಹಾಗೇ ನೀರು ತರಬೇಕಿತ್ತು, ಸ್ವಲ್ಪ ಕಸ ಹಚ್ಚಿ ಹಾಕಬೇಕಿತ್ತು. ಕಸ ಹಚ್ಚಿ ಹಾಕಿ ನೀರು ತೊಗೊಂಡು ಆಮೇಲೆ ಮನೆಗೆ ಏನು ಬೇಕು ಅಂತ ಹೇಳಿ ತೊಗೊಂಡು ಬಂದಿದ್ದಾಯಿತು ವಾಪಸ್ಸು. ಬಂದ ತಕ್ಷಣ ಹಸ್ವಾಗ್ತಿದೆ, ಬಿಸಿ ಬಿಸಿ ರೊಟ್ಟೆ. ನೀರು ನಾನು ನನ್ನ ಫೋನು ಆ್ಯಂಡ್ ನನಗಾಗಿ ಬಂದಿರೋ ಜ್ಯೂಸ್ ಏನೂ ಇಲ್ಲ, ಜ್ಯೂಸ್ ಜ್ಯೂಸ್. ಮಲಗಿದ್ದು ಎದ್ಬಿಟ್ಟು ಆಮೇಲೆ 8 ಗಂಟೆ ಆಗಿತ್ತು. ಸೊ ಹಾಗಾಗಿ ನಾಳೆ ಹೇಳಿದ್ನೆಲ್ಲ ವ್ಲಾಗಿಗೆ ಏನು ಸರ್ಪ್ರೈಸ್ ಆಗಿ ಬೇಕು ಅಂತ ಹೇಳಿ, ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಿತ್ತು ಅಂತ ಹೇಳಿ ತೊಗೊಬರೋಣ ಅಂತ ಹೋದೆ. ಬಟ್ ನನ್ನ ಹಣೆ ಬರೋಕ್ಕೆ ದಿಸ್ ಈಸ್ ನಾಟ್ ದ ಸೀಸನ್ ಆಫ್ ದ ಮ್ಯಾಂಗೋ, ಎ ಕೈಂಡ್ ಆಫ್ ಎಂಡ್ ಆಫ್ ದ ಸೀಸನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಮ್ಯಾಂಗೋ ತುಂಬ ವೆರೈಟೀಸಲ್ಲಿ ಒಂದು ಲೈಕ್ 3 to 4 ವೆರೈಟೀಸಲ್ಲಿ ಮ್ಯಾಂಗೋಸ್ನ ತೊಗೊಂಡು ಬಂದೆ. ಅರೌಂಡ್ 350 ರುಪೀಸ್ ಏನೋ ಖರ್ಚಾಯ್ತು ಅಂತ ಅನ್ಕೋತೀನಿ. 350 to 400 ರುಪೀಸ್ ಆಯಿತು ಮ್ಯಾಂಗೋಸಿಗೆ. ಸೊ ತೊಗೊಂಡು ಅಲ್ಲೇ ಟೇಸ್ಟ್ ನೋಡೋಕೆ ಕೊಟ್ಟಿದ್ರಿಂದ ಮಜಾ ಅಂದರೆ ಮಜಾ. ನನಗಂತೂ ನಾನು ಇಲ್ಲೇ ಇರೋಣ ಅಂತ ಅಂದ್ಬಿಟ್ಟು ಅಕ್ಕ ಕೇಳ್ತಾಯಿದ್ರು, ನಿಮ್ಗೆ ಅಷ್ಟೊಂದು ಇಷ್ಟನಾ ಮ್ಯಾಂಗೋ ಅಂತ ಅಂದ್ಬಿಟ್ಟು. ಎಸ್, ಐ ಡೂ ಲವ್ ದ ಮ್ಯಾಂಗೋ, ನಾಟ್ ಲೈಕ್ ದ ಮ್ಯಾಂಗೋ, ಐ ಡೂ ಲವ್ ದ ಮ್ಯಾಂಗೋ. ಆ್ಯಂಡ್ ಬರ್ತಾನೆ ಪೀರಿಯಡ್ ಕ್ರೇವಿಂಗ್ಗೆ ಸ್ವೀಟ್ ಏನಾದರೂ ಬೇಕು ಅಂತ ಅನಿಸಿತ್ತು. ಸೊ ಜಿಲೇಬಿ ನನ್ನ ತಲೆಯಲ್ಲಿ ಇತ್ತು. ಸೊ ಹಾಗಾಗಿ ಐ ಟುಕ್ ದ ಜಿಲೇಬಿ. ನಂಗೆ ಜಿಲೇಬಿ ನೋಡಿದಾಗೆಲ್ಲ ನನಗೆ 8th ಸ್ಟ್ಯಾಂಡರ್ಡಲ್ಲಿ ಒಂದು ಚಾಪ್ಟರ್ ಇತ್ತು, ನಾನು ಇವಾಗ ಪಾಠ ಮಾಡ್ಬೇಕಾದ್ರೆ ಜಿಲೇಬಿ ಅಂತ ಹೇಳಿ, ಅದು ನೆನ್ಸ್ಕೊಂಡು ಬರುತ್ತೆ. ಸೊ ಆಮೇಲೆ ಅಕ್ಕ ಅಲ್ಲೇ ಈರುಳ್ಳಿ ತೊಗೋತೀನಿ ಅಂತ ಇದ್ರು, ಅದು ಮನೇಲಿ ಇದ್ದಿದ್ದರಿಂದ ಅಲ್ಲೇ ಕೇಳ್ತಾ ಇದ್ದೆ ತೊಗೋಬೇಕಾ ಅಂತ ಅಂದ್ಬಿಟ್ಟು. ಅಷ್ಟೇ ತಿನ್ಕೊಂಡು ಆಮೇಲೆ ನಾವು ವಾಪಸ್ ಬಂದಿದ್ದಾಯಿತು. ಅಲ್ಲಿ ಜಿಲೇಬಿ ಮಾತ್ರ ನಾನು ಇಲ್ಲಿಗೆ ಬಂದಾಗ್ಲೂ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಅಲ್ಲೇ. ಸೊ ಜ್ಯೂಸಿ ಆ್ಯಂಡ್ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ. ಏನಕ್ಕೆ ಚಿರೋಟಿ ರವೆ ಸರಿ? ಹಾಂ ಅಕ್ಕ, ಇದು ಏನಕ್ಕೆ ಚಿರೋಟಿ ರವೆ? ಅದೇನೋ ಒಬ್ಬಟ್ಟಿಗೆ ಹೊತ್ತಕ್ಕೆ ಐದ ಜೊತೆಗೆ. ವೆಲ್ಕಮ್ ಬ್ಯಾಕ್. ಗುಡ್ ಈವ್ನಿಂಗ್. ಇವಾಗ ತಾನೇ ಎದ್ದಿದ್ದೀನಿ. ಎದ್ಬಿಟ್ಟು ಟೈಮ್ ಬಂದ್ಬಿಟ್ಟು ಎಷ್ಟು ಅಕ್ಕ ಟೈಮು? ಸಾರಿ 9:15. ಇವಾಗ ಎದ್ದಿದ್ದಲ್ಲ, ಲೈಕ್ 8 ಗಂಟೆಗೆ ಎದ್ದೆ. 8 ಗಂಟೆಗೆ ಎದ್ಬಿಟ್ಟು ನಾಳೆ ವಿಡಿಯೋ ಏನೋ ಸರ್ಪ್ರೈಸಿಂಗ್ ಆಗಿ ಬರ್ತಾ ಇದೆ. ಸೊ ಅದಕ್ಕೆ ಏನೇನು ಪ್ರಿಪ್ರೇಷನ್ ಬೇಕು ಅಂತ ಹೇಳಿ ಹೋಗಿ ಮಾರ್ಕೆಟಿಗೆ ಹೋಗಿದ್ದು ಬಂದೆ. ಅದು ನೀವು ವ್ಲಾಗಲ್ಲಿ ನೋಡಿರ್ತೀರಾ ಏನು ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಹೋಗಿದ್ದು ಬಂದಿದ್ದರಿಂದ ಇವಾಗ ವ್ಲಾಗ್ ಮಾಡೋಕ್ಕೆ ಅಂತ ಕೂತಿದ್ದೀನಿ. ಸೊ ಟುಡೇಸ್ ಏಮ್ ಆರ್ ದ ಗೋಲ್ ಇಸ್ ಸ್ಟಿಲ್ ಪೆಂಡಿಂಗ್ ದಟ್ ವಾಟ್ ಈಸ್ ದೇರ್ ಇನ್ ಮೈ ಬ್ಯಾಗ್, ದಟ್ ಟು ಇನ್ ಟೀಚರ್ ಬ್ಯಾಗ್. ಟೀಚರ್ ಬ್ಯಾಗಲ್ಲಿ ಏನಿರುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಯಾರೋ ಕೇಳ್ತಾ ಇದ್ರು, ಯಾಕೆ ಇಷ್ಟು ದೊಡ್ಡ ಬ್ಯಾಗ್ ಹಿಡ್ಕೊಂಡು ಓಡಾಡ್ತೀರಾ ನೀವು ಅಂತ ಅಂದ್ಬಿಟ್ಟು. ಇವತ್ತು ರೀಸನ್ ಗೊತ್ತಾಗುತ್ತೆ. ಹಿಯರ್ ಫೈನಲಿ ಐ ಆಮ್ ಹಿಯರ್. ವಾಟ್ಸ್ ದೇರ್ ಇನ್ ಮೈ ಬ್ಯಾಗ್ ಅಂತ ಹೇಳಕ್ಕೆ ಸ್ವಲ್ಪ ಹೆವಿ ಇರುತ್ತೆ. ಇದ್ರ ಜೊತೆ ಊಟದ ಬಾಕ್ಸ್ ಆ್ಯಡ್ ಆಗುತ್ತೆ. ನಾನು ಇದ್ರ ಜೊತೆಗೆ ಬೇರೆ ಲಂಚ್ ಬ್ಯಾಗ್ ಹಿಡ್ಕೊಂಡು ಹೆಂಗೆ ಹೋಗಲ್ಲ. ನಂಗೆ ಇದನ್ನ ತೊಗೊಂಡೋಗೋಕ್ಕೆ ಕಷ್ಟ ಫಸ್ಟ್ ಆಫ್ ಆಲ್ ಇರ್ಬೇಕಂತಂದರೆ. ಫಸ್ಟ್ ಜಿಪ್ ಓಪನ್ ಮಾಡಿದ್ದೀನಿ. ಸೊ ದಿಸ್ ಈಸ್ ಮೈ ಹ್ಯಾಂಡ್ ಬುಕ್. ಇದು ಲೆಸನ್ ಪ್ಲಾನ್ ಬುಕ್ ಅಂತಲೇ ಹೇಳ್ಬೋದು. ಇದರಲ್ಲಿ ನನ್ನ ನೇಮ್ ಬಿಟ್ಟರೆ ಬೇರೆ ಏನೂ ಬರ್ದಿಲ್ಲ. ಯು ಕ್ಯಾನ್ ಸಿ ದಿಸ್ ಎಂಟಿ ಪೇಜಸ್ ಬಿಕಾಸ್ ಇದು ಸಿಕ್ಕಿರೋದು ಇವಾಗ. ಇಟ್ ಈಸ್ ಲೈಕ್ ಅ ಕೈಂಡ್ ಆಫ್ GPS ಫಾರ್ ಅಸ್. ಎಂಟರಿಂಗ್ ದ ಕ್ಲಾಸ್ ವಿತೌಟ್ ದಿಸ್ ಇಸ್ ಗೋಯಿಂಗ್ ವಿತೌಟ್ ದ ಮ್ಯಾಪ್ ಅಂತ ಹೇಳಿ. ಸೊ ಎವ್ರಿ ಒನ್ ನೀಡ್ಸ್ ಪ್ರಿಪ್ರೇಷನ್, ಪ್ಲಾನಿಂಗ್ ಟು ಎಕ್ಸಿಕ್ಯೂಟ್, ಪರ್ಫೆಕ್ಟ್ ಎಕ್ಸಿಕ್ಯೂಷನ್. ಸೊ ಆ್ಯಸ್ ಐ ಆಮ್ ಡೂಯಿಂಗ್ ನೌ. ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಟೆಕ್ಸ್ಟ್ ಬುಕ್ಸ್. ಸ್ಟೂಡೆಂಟ್ಸ್ ಅಂದ್ಕೊಂಡಿರ್ತಾರೆ ಟೀಚರ್ಸಿಗೆ ಎಲ್ಲ ಗೊತ್ತಿರುತ್ತೆ ಅಂತ ಅಂದ್ಕೊಂಡು. ಆಮೇಲೆ ಬಟ್ ಆದರೆ ಅದರಲ್ಲೂ ಲ್ಯಾಂಗ್ವೇಜ್ ಟೀಚರ್ಸಿಗೆ ಎಷ್ಟು ಸತಿ ಓದಿದ್ರೂ ಸಾಕಾಗಲ್ಲ. ಸೊ ಆಲ್ವೇಸ್ ಒನ್ ಆರ್ ದಿ ಅದರ್ ಕಂಟೆಂಟ್ ವಿಲ್ ಬಿ ಆ್ಯಡಿಂಗ್. ಸೊ ದಿಸ್ ಇಸ್ ಕಾವೇರಿ ಬುಕ್ ಆ್ಯಂಡ್ ಇದು ರ್ಯಾಪ್ ಆಗಿಬಿಟ್ಟಿದೆ. ಸೊ ಐ ಕಾಂಟ್ ಶೋ ದಟ್ ಸ್ಕೂಲ್ ನೇಮ್ ಇರುತ್ತೆ ಅಂತ ಹೇಳಿ.
ದಿಸ್ ಈಸ್ 7th ಸ್ಟ್ಯಾಂಡರ್ಡ್, ದಿಸ್ ಈಸ್ 9th ಸ್ಟ್ಯಾಂಡರ್ಡ್. 10th ಇದು ಆಲ್ರೆಡಿ ಪ್ರಿಪೇರ್ ಆಗಿದೆ ಅಂತ ಹೇಳಿ ತಂದಿಲ್ಲ. ದೆನ್ ಗೋಸ್ ವಿತ್ ಮೈ ಪೌಚ್. ಈ ಪೌಚಲ್ಲಿ ಏನೇನಿರುತ್ತೆ ಅಂತ ಹೇಳಿ ಒಂದು ದೊಡ್ಡ ಕ್ವೆಶನ್ ಮಾರ್ಕ್. ಏನಿರುತ್ತೆ ಅಂತ ಹೇಳಿದ್ರೆ ಒಂದು ಸ್ಟೇಷನರಿ ಅಂಗಡಿ ಅಂತಲೇ ಹೇಳ್ಬೋದು, ಮಿನಿ ಸ್ಟೇಷನರಿ ಅಂಗಡಿ. ಯಾಕಂತಂದರೆ ನೆಸೆಸರಿ ಐಟಮ್ಸ್ ಅರ್ಜೆಂಟಾಗಿ ಏನಾದರೂ ಬೇಕು ಅಂತ ಹೇಳಿದ್ರೆ ಗೋ ವಿತ್ ದಿಸ್. ಸ್ಟ್ಯಾಪ್ಲರ್ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ ನಾನು ಅಲ್ಲಿ ಸ್ಕೂಲಲ್ಲಿ. ಆ್ಯಂಡ್ ಸೀಸರ್, ಪ್ಲಾಸ್ಟರ್, ಅದಾದಮೇಲೆ ನೆಕ್ಸ್ಟು ಪೆನ್ಸ್. ದಿಸ್ ಇಸ್ ಟೈಮ್ ಟು ಕೌಂಟ್ ದ ಪೆನ್ಸ್, ಎಷ್ಟು ಪೆನ್ ಇದೆ ಅಂತ ಹೇಳಿ. 2 ರೆಡ್ ಪೆನ್ಸ್, 2 ಬ್ಲೂ ಪೆನ್, ಪೆನ್ಸಿಲ್, ಪೇಂಟ್ ಬ್ರಷ್, ಎರೇಸರ್, ಶಾರ್ಪ್ನರ್ ಆ್ಯಂಡ್ ಅಂದರ್ ಒಂದು ಸ್ಮಾಲ್ ಸ್ಟ್ಯಾಪ್ಲರ್. ಅದಾದಮೇಲೆ ಒಂದು ಎಲ್ಲ ಟೀಚರ್ಸಿಗೂ ತುಂಬ ಬೆಸ್ಟ್ ಫ್ರೆಂಡ್ ಅಂತಂದರೆ ದಟ್ ಈಸ್ ನಥಿಂಗ್ ಬಟ್ ಅಮೃತಾಂಜನ್. ವಿ ವಿಲ್ ಗಿವ್ ಬೆಸ್ಟ್ ಪ್ರಮೋಷನ್. ನೀವೇನಾದರೂ ಪ್ರಮೋಷನಿಗೆ ಕೊಡಬೇಕು ಅಂತ ಏನಾದರೂ ಕನ್ಸಿಡರ್ ಮಾಡಿದ್ರೆ ಯು ಕ್ಯಾನ್ ಗೋ ವಿತ್ ದ ಟೀಚರ್ಸ್, ಬಿಕಾಸ್ ದಿಸ್ ಈಸ್ ಅ ಕೈಂಡ್ ಆಫ್ ಲೈಫ್ ಸೇವಿಯರ್ ವೆಲ್ ಡೂಯಿಂಗ್ ದ ಟೀಚಿಂಗ್. ನನಗೆ ಗೊತ್ತಿರಲಿಲ್ಲ, ನಾನು ಅಂದ್ಕೊಂಡಿದ್ದೆ ಏನು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಎಲ್ಲರ ಹತ್ರನೂ ಅಮೃತಾಂಜನ್ ಇತ್ತು, ಏನಕ್ಕೆ ಇವ್ರು ಯೂಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ದಿಸ್ ಈಸ್ ಲಿಟ್ರಲಿ ನೆಸೆಸರಿ. ನಿಮಗೆ ನೀರು ಇರುತ್ತೆ ಇರಲ್ವ ಗೊತ್ತಿಲ್ಲ, ಅಮೃತಾಂಜನ್ ಇಸ್ ನೆಸೆಸರಿ. ಆ್ಯಂಡ್ ದೆನ್ ಇಷ್ಟು ಪೆನ್ ಎಲ್ಲ ಇದ್ರೂ ಎಲ್ಲ ಟೀಚರ್ಸು ವಿಲ್ ಬಿ ಲೈಕ್, ಚಿಲ್ಡ್ರನ್ ಡು ಯು ಹ್ಯಾವ್ ಎನಿ ಪೆನ್, ಹ್ಯಾವ್ ರೆಡ್ ಪೆನ್ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಏನಕ್ಕೆ ಅಂತ ಅಂದರೆ ಲೈಕ್ ಯಾವಾಗಲೂ ಪೆನ್ನು ಎಷ್ಟಿದ್ರೂ ಸಾಕಾಗಲ್ಲ, ಹಾಳಾಗ್ಬಿಡುತ್ತೆ. ಸೊ ದಿಸ್ ಈಸ್ ಒನ್ ಥಿಂಗ್. ಆ್ಯಂಡ್ ಲೇಟರ್ ಬಂದುಬಿಟ್ಟು ಲಿಪ್ಸ್ಟಿಕ್ ಎಮರ್ಜೆನ್ಸಿಗೆ ಅಂತ ಹೇಳಿ, ಆ್ಯಂಡ್ ಸೇಫ್ಟಿ ಪರ್ಪಸ್ ಸೇಫ್ಟಿ ಪಿನ್, ಆ್ಯಂಡ್ ವಾಚ್. ಯಾವಾಗಲೂ ನನ್ನ ಕೈಯಲ್ಲಿ ವಾಚ್ ನಿಲ್ಲಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಾನು ರೈಟ್ ಹ್ಯಾಂಡಿಗೆ ವಾಚ್ ಹಾಕ್ತೀನಿ. ಬರಿಬೇಕಾದ್ರೆ ಅಥವಾ ಏನಾದರೂ ತುಂಬ ಟೈಮ್ ನೋಡ್ತಾ ಇದ್ದೀನಿ ಅಂತ ನಾನು ತುಂಬ ಡಿಸ್ಟ್ರಾಕ್ಟ್ ಆಗ್ತಾ ಇದ್ರೆ ಮಾತ್ರ ಹಾಕೊಳ್ಳಲ್ಲ, ತೆಗೆದಿಟ್ಬಿಡ್ತೀನಿ ಆ ಟೈಮಲ್ಲಿ. ಇಲ್ಲ ಅಂತಂದರೆ ನಾರ್ಮಲ್ ಆಗಿ ನೋಟ್ಸ್ ಕೊಡೋದಿನ ಆ ಥರ ಎಲ್ಲ ಇರಬೇಕಾದ್ರೆ ನಾನು ಇದು ಮಾಡಿಬಿಡ್ತೀನಿ. ಯಾಕಂದರೆ ಕಾಶಿಯಸ್ ಆದಾಗ ಜಾಸ್ತಿ ಎಕ್ಸ್ಪ್ಲನೇಷನ್ ಲೆವೆಲ್ ಸ್ವಲ್ಪ ಡಿಕ್ರೀಸ್ ಆಗುತ್ತೆ. ಸೊ ಅದಕ್ಕೆ ನಾನು ಟೈಮ್ ಜಾಸ್ತಿ ನೋಡೋಕೆ ಹೋಗಲ್ಲ. ಬಟ್ ಒಂದೊಂದ್ಸತಿ ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗಲ್ಲ ಅನ್ನೋದೊಂದೇ ಕಾರಣ ಕ್ಯಾರಿ ಮಾಡ್ತೀನಿ, ಇಲ್ಲ ಎಕ್ಸಾಮ್ ಟೈಮಿಗೆ. ಆ್ಯಂಡ್ ಇನ್ನೊಂದು ಸ್ಮಾರ್ಟ್ ವಾಚ್ ಇದ್ದಿದ್ದು, ಅದು ಬೆಲ್ಟ್ ಹಾಳಾಗಿದೆ, ಹಾಕ್ಸಿಲ್ಲ ನಾನು. ಆಲ್ರೆಡಿ ಐ ಸೆಟ್ ಸೇಫ್ಟಿ ಪಿನ್ ಫಾರ್ ಸೇಫ್ಟಿ ಪರ್ಪಸ್ ಆಸ್ ವಿ ವೇರ್ ಸ್ಯಾರೀಸ್. ಅದರಲ್ಲಿ ನನಗೊಂದು ಇನ್ಸಿಡೆಂಟ್ ಆಗಿತ್ತು. ಏನಂತ ಅಂದರೆ ನಾನು ಬ್ಯಾಂಗ್ಳೂರಿಂದ ಬರ್ತಾ ಇದ್ದೆ, ಅಂದರೆ ದೊಡ್ಡಮ್ಮನ ಮನೆಗೆ ಹೋಗಿರ್ತೀನಲ್ಲ, ಅಲ್ಲಿಂದ ಬರಬೇಕಾದ್ರೆ ಅಲ್ಲಿ ಮಾರ್ನಿಂಗ್ ಕ್ಲಾಸ್ ಇತ್ತು ಅಂತ ಹೇಳಿ ಐ ವಾಸ್ ಇನ್ ಹರಿ. ಈವನ್ ದಟ್ ವಾಸ್ ಮೈ ಮಿಸ್ಟೇಕ್ ಅಂತಲೂ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಬಟ್ ಐ ವಾಸ್ ಇನ್ ಹರಿ ಆ್ಯಂಡ್ ಅದು ಸ್ವಲ್ಪ ವೈಟ್ ಆ್ಯಂಡ್ ಬ್ಲೂ ಕಲರ್ ಸ್ಯಾರಿ ಹಾಕಿದ್ದೆ. ನಾನು ಹಿಂಗೆ ಬಂದೆ, ಟ್ರಾಫಿಕಲ್ಲಿ ಸಿಗ್ನಲಲ್ಲಿ ನಿಂತಿತ್ತು, ಬಸ್ ನಿಂತಿತ್ತು. ಸೊ ಐ ಹ್ಯಾವ್ ಟು ಕ್ಯಾಚ್ ದಟ್. ನಾನು ಈ ಕಡೆಯಿಂದ ಬೈಕ್ ಇಳಿದ್ಬಿಟ್ಟು, ಅಂದರೆ ಅಣ್ಣ ಬಿಟ್ಕೊಟ್ಟು ಆ ಕಡೆಯಿಂದ ಇಳಿದ್ಬಿಟ್ಟು ಐ ವಾಸ್ ರನ್ನಿಂಗ್ ಟುವರ್ಡ್ಸ್ ದ ಫುಟ್ಪಾತ್. ಆನ್ ಫುಟ್ಪಾತಿಂದ ಒಂದು ಸ್ಟೆಪ್ ಅಸೈಡ್, ಇದು ಫುಟ್ಪಾತ್ ಅಂತ ಹೇಳಿದ್ರೆ ಇಲ್ಲಿ ಬಸ್ ನಿಂತಿದೆ, ಲೈಕ್ 1 ಸ್ಟೆಪ್ ಫಾರ್ವರ್ಡಲ್ಲಿ ಬಸ್ ನಿಂತಿದೆ. ಸೊ ನಾನು ಅದು ಡೋರ್ ಓಪನ್ ಇದೆ, ನಾನು ಹೋಗ್ಬೇಕಷ್ಟೇ ಫುಟ್ಪಾತಿಂದ. ಆ್ಯಂಡ್ ಐ ಆಮ್ ಆಸ್ಕಿಂಗ್, ಸ್ಟ್ಯಾಂಡಿಂಗ್ ಆನ್ ದ ಫುಟ್ಪಾತ್ ಆ್ಯಂಡ್ ಐ ಆಮ್ ಆಸ್ಕಿಂಗ್ ವಿಲ್ ಇಟ್ ಗೋ ಟು ದಿಸ್ ಪ್ಲೇಸ್ ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ವಾಸ್ ಲೈಕ್ ಎಸ್ ಗೆಟಿಂಗ್ ಬನ್ನಿ ಅಂತ ಅಂದರು. ಆವಾಗ ಸಡನ್ ಆಗಿ ಹಿಂದೆಯಿಂದ ಎಲ್ಲಿಂದ ಇನ್ನೂ ಸಿಗ್ನಲ್ಲು ಬಿಟ್ಟಿಲ್ಲ ಗುರು, ಅವ್ನು ಹಿಂದೆಯಿಂದ ಗಾಡಿ ಎಲ್ಲಿಂದ ಬಂದ ಅಂತ ಗೊತ್ತಿಲ್ಲ. ನಾನು ಹಿಂಗೆ ಸ್ಟೆಪ್ಪಿನ್ ಆಗೋದಕ್ಕೂ ಅವ್ನು ಈ ಕಡೆಯಿಂದ ಹಿಂಗೆ ಬರೋದಕ್ಕೂ ಒಂದೇ ಆಯಿತು. ಸೊ ವಾಟ್ ಹ್ಯಾಪನ್ ಅಂತ ಅಂದರೆ, ನಂದು ಇಲ್ಲಿ ಸೆರ್ಗಿರುತ್ತಲ್ಲ, ಹಿಂಗೆ ಹಾಕಿರ್ತೀವಲ್ಲ, ಆ ಸೆರ್ಗು ಇದು ಇಂಡಿಕೇಟರ್ ಇರುತ್ತಲ್ಲ, ಅದಕ್ಕೆ ಸಿಗಾಕೋಬಿಡ್ತು. ಸಿಗೋಕೊಂಡು ಹಿ ಈಸ್ ಮೂವಿಂಗ್ ಆ್ಯಂಡ್ ಐ ಆಮ್ ರನ್ನಿಂಗ್ ಬಿಹೈಂಡ್ ದ, ಲೈಕ್ ಎಳಿತಾ ಇದೆ ಅದು, ನನಗೆ ಫೋರ್ಸಲ್ಲಿ ಗೊತ್ತಾಗಲಿಲ್ಲ ಫಸ್ಟ್ ಎಳಿದಾಗ. ಆ್ಯಂಡ್ ಐ ಆಮ್ ರನ್ನಿಂಗ್ ಬಿಹೈಂಡ್ ದ ವೆಹಿಕಲ್. ಅದಾದಮೇಲೆ ಅಲ್ಲಿ ರೋಡ್ ಎಲ್ಲ ಕಿರ್ಚ್ತಾ ಇದ್ದಾರೆ, ಸ್ಟಾಪ್ ಅಂತ ಅಂದ್ಬಿಟ್ಟು. ಅವನು ಬೇರೆ ಅಲ್ಲಿ ಸಿಗ್ನಲ್ ಹೆಂಗಾಯ್ತು ಅಂದರೆ, ಸಿಗ್ನಲ್ ದಾಟಿ ಮುಂದಕ್ಕೆ ಹೋಗಿ ನಿಂತ್ಕೊಂಡಂಗಾಯ್ತು. ಅವಾಗೇನು ಮತ್ತೆ ಸಿಗ್ನಲ್ ಬಿಡೋದಕ್ಕೂ ಒಂದೇ ಆಯಿತು. ಆ್ಯಂಡ್ ಬಸ್ಸವರು ಬಂದು ನಿಲ್ಲಿಸಿ ಅವನಿಗೆ ಬೈದು, ಆ್ಯಂಡ್ ಅವನು ಗಾಡಿನೇ ನಿಲ್ಲಿಸ್ತಿಲ್ಲ, ಬೈತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಬಿಕಾಸ್ ಎಲ್ಲರೂ ಕಿರ್ಚ್ತಾ ಇದ್ದಾರೆ ಸುತ್ತಮುತ್ತ ಇರೋರೆಲ್ಲ. ಆ್ಯಂಡ್ ಅದೇನಾಯ್ತು ಅಂದರೆ ಪಿನ್ ಔಟ್ ಆಗೋಯ್ತು. ಸೊ ಪಿನ್ ಔಟ್ ಆಗಿ ಆಮೇಲೆ ಅಂದರೆ, ಬಟ್ ಆದರೆ ಇಲ್ಲೇ ಇತ್ತು, ಬಿಕಾಸ್ ಬ್ಯಾಗ್ ಹಾಕಿದೆ ನಾನು ಅವತ್ತು, ನಾರ್ಮಲ್ ಕಾಲೇಜ್ ಬ್ಯಾಗ್ ಬರುತ್ತಲ್ಲ ಅದು ಹಾಕಿದೆ. ಸೊ ಐ ಕೈಂಡ್ ಆಫ್ ಸೇವಿಯರ್ ಅವತ್ತು ನನಗೆ ಅಂತ ಹೇಳ್ಬೋದು. ಅದು ಹಾಕಿದ್ರಿಂದ ಅದು ಪಲ್ಲು ಹಿಂಗೆ ಬಿಚ್ಕೊಳ್ಳಿಲ್ಲ. ಬಟ್ ಒನ್ಸ್ ಐ ಎಂಟರ್ ದ ಬಸ್ ಒಳಗಡೆ ಎತ್ಬಿಟ್ಟು ಹಿಂಗೆ ಅಂದಾಗ ಅದು ಸ್ವಲ್ಪ ಹಿಂಗೆ ಜಾರ್ದಂಗಾಯ್ತು, ಲೈಕ್ ಒಂದೊಂದೇ ಪ್ಲೀಟ್ಸ್. ಆವಾಗ ಐ ನೋಟಿಸ್ಡ್ ಆ್ಯಂಡ್ ಐ ಜಸ್ಟ್ ಡ್ರೇಪ್ಡ್ ಲೈಕ್ ದಿಸ್ ಆ್ಯಂಡ್ ಐ ಕೆಪ್ಟ್ ಕ್ವೈಟ್.
ಆ ಬ್ಯಾಗೇ ಬಿಚ್ಚಲಿಲ್ಲ, ನಾನು ಬ್ಯಾಗ್ ಹಾಕೊಂಡೇ ಕೂತಿದ್ದೆ ಅವತ್ತೆಲ್ಲ ಪೂರ್ತಿ. ಸೊ ಅವತ್ತಿಂದ ಐ ಆಮ್ ಕೀಪಿಂಗ್ ದಿಸ್ ಸೇಫ್ಟಿ ಪಿನ್. ಆ್ಯಂಡ್ ಆಲ್ಸೋ ಒಂದೊಂದ್ಸತಿ ಹೇಳೋಕ್ಕಾಗಲ್ಲ, ಫಾಸ್ಟಾಗಿ ನಡ್ಕೊಂಡು ಹೋಗ್ಬೇಕಾದ್ರೆ ದಾಟ್ಬಿಟ್ಟಾಗ ಸ್ವಲ್ಪ ಜಾರ್ದಾಗ ಏನಕ್ಕಾದ್ರೂ ಎಕ್ಸ್ಟ್ರಾ ಪಿನ್ಸ್ ಬೇಕಾಗುತ್ತೆ. ಸೊ ಕೀಪ್ ಸೇಫ್ಟಿ ಪಿನ್. ಏನಕ್ಕಿಲ್ಲ ಅಂತಂದ್ರು ಇನ್ನೊಂದು ಇನ್ಸಿಡೆಂಟ್ ಇದೆ, ಅದನ್ನ ಆಮೇಲೆ ಹೇಳ್ತೀನಿ, ಏನಕ್ಕೆ ಸೇಫ್ಟಿ ಪಿನ್ ಇಸ್ ನೆಸೆಸರಿ ಫಾರ್ ಗರ್ಲ್ಸ್ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಕ್ಲಿಪ್, ಏನಕ್ಕಾದ್ರೂ ಹೇರ್ ಕ್ಲಿಪ್ ಇರಲಿ ಅಂತ ಅಂದ್ಬಿಟ್ಟು. ಸೊ ದಿಸ್ ಈಸ್ ಒನ್ ಥಿಂಗ್. ಆ್ಯಂಡ್ ನೆಕ್ಸ್ಟು ಪೆನ್ನು ಲಾಸ್ ಆದರೆ ಈ ಪೇಪರ್ಸ್ ಎಲ್ಲಿಂದ ಬಂದು ಆ್ಯಡ್ ಆನ್ ಆಗುತ್ತೆ ಅಂತ ಅಂದ್ಬಿಟ್ಟು ಮಾತ್ರ ಗೊತ್ತಿಲ್ಲ. ಸಿ ಒನ್ ಗೊತ್ತಿಲ್ಲ. ಸೊ ದೀಸ್ ಆರ್ ದ ಶೀಟ್ಸ್, ವರ್ಕ್ ಶೀಟ್ಸ್ ಅಂತಲೇ ಹೇಳ್ಬೋದು, ಪ್ರಿಪ್ರೇಷನ್ ಶೀಟ್ಸ್. ಆ್ಯಂಡ್ ಮೇನಾಗಿ ಕಂಟೆಂಟಿಗೆ ಏನಾದ್ರು ಸಡನ್ ಆಗಿ ಥಾಟ್ ಬಂದಾಗ ಐ ವಿಲ್ ಕೀಪ್ ಒನ್ ಶೀಟ್ ವಿತ್ ಮೀ. ಸೊ ಈ ಥರ ಬರ್ಕೊತಾ ಇರ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನೆಸೆಸರಿಲಿ ಇದಿಲ್ಲ ಅಂತಂದರೆ ಮಕ್ಕಳಿಂದ ಕುತ್ಕೊಂಡು ಏನು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸೋದೇ ಇಲ್ಲ. ಬಿಕಾಸ್ ದಿಸ್ ಈಸ್ ನೆಸೆಸರಿ. ನನಗೆ ಎಲ್ಲರೂ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ನಾನು ಇದು ಹಾಕಬೇಕು. ಒಂದೊಂದು ಸರ್ತಿ ಆ ಕಡೆಯಿಂದ ಟೀಚರ್ ಬರ್ತಾ ಇರ್ತಾರೆ, ನಾನು ಸ್ಪೆಕ್ಸ್ ಹಾಕೊಂಡು ಹೋಗಲ್ಲ, ಬೆಳಿಗ್ಗೆ ಹೊತ್ತು ಹೋಗ್ಬೇಕಾದ್ರೆ ಮರ್ಬಿಟ್ಟು ಹೋಗ್ಬಿಟ್ಟಿರ್ತೀನಿ, ಇಲ್ಲಾಂತಂದರೆ ಬ್ಯಾಗಲ್ಲಿ ಇಟ್ಟಿರ್ತೀನಿ. ಸೊ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂತ ಅಂದರೆ ಆ ಕಡೆಯಿಂದ ಅವರು ಹಾಯ್ ಮಾಡ್ತಿರ್ತಾರೆ, ನಾನು ಎಲ್ಲೋ ಯಾರಿಗೋ ಹಾಯ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ನನ್ನ ಪಾಡಿ, ನಂಗೆ ಅವ್ರ ಮುಖ ಬೇರೆ ಕಾಣಿಸಿರಲ್ವಲ್ಲ ನನ್ನ ಇರೋ ಐಸೈಟಿಗೆ ಪಾಪ. ಸೊ ಹಂಗಾಗಿ ನಾನು ಹಾಯ್ ಮಾಡಲ್ವ, ಅವ್ರು ಬಂದ್ಬಿಟ್ಟು ನಾನು ಅಲ್ಲಿಂದ ಹಾಯ್ ಮಾಡಿದೆ, ನೀವು ಹಾಯ್ ಮಾಡಿ, ಓ ನೀವೇ ಹಾಯ್ ಮಾಡಿದ್ದು, ನನಗೆ ಮಾಡಿದ್ರೆ ಸಾರಿ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀನಿ. ಇದು ಒಂದ್ಸತಿ ಅಂತಲ್ಲ, ತುಂಬ ಸತಿ ಆಗಿದೆ. ಆ್ಯಂಡ್ ಇವತ್ತು ಕೂಡ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಅಲ್ಲಿ ಕ್ಲಾಸಲ್ಲಿ ನಿಂತ್ಕೊಂಡು ಯಾರೋ ಕರೀತಾ ಇದ್ದಾರೆ, ನಾನು ಈ ಕಾರಿಡಾರ್ ಹತ್ರ ಇದ್ದೀನಿ ಆ್ಯಂಡ್ ದೇ ಆರ್ ವೇವಿಂಗ್ ಟುವರ್ಡ್ಸ್ ಮೀ ಆ್ಯಂಡ್ ನಾನು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಸೊ ಆ್ಯಂಡ್ ಅವ್ರು ಯಾರು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಯಾರೋ ಇದ್ದಾರೆ ಅಂತ ಗೊತ್ತು, ಬಟ್ ಯಾರಂತ ಕನ್ಫರ್ಮ್ ಆಗಿ ಗೊತ್ತಾಗಿಲ್ಲ. ಆ್ಯಂಡ್ ದಿಸ್ ಇಸ್ ಅನದರ್ ಒನ್ ಬುಕ್, ಲವ್ ಆ್ಯಂಡ್ ಪೀಸ್. ಬಟ್ ನನಗೆ ಈ ಬುಕ್ಕು ಒಂಥರ ಇಷ್ಟನೇ ಆಯ್ತಾ. ಏನಕ್ಕೆ ಅಂದರೆ ಇದು ಅಕ್ಕ ಕೊಟ್ಟಿರೋದು, ಬಟ್ ಇದರಲ್ಲಿ ಈ ಥಾಟೇ ಇಷ್ಟ ಆಗಲಿಲ್ಲ ನನಗೆ. ಲವ್ ಆ್ಯಂಡ್ ಪೀಸ್ ಇರುತ್ತಾ ಸೀರಿಯಸ್ಲಿ? ಕಮೆಂಟ್ ಡೌನ್, ಕಮೆಂಟ್ ಬಾಕ್ಸ್ ಇಸ್ ಯುವರ್ಸ್. ನೆಕ್ಸ್ಟು ಮೇಜರ್ಲಿ ನೆಸೆಸರಿ ಬಂದ್ಬಿಟ್ಟು ಸ್ನ್ಯಾಕ್ಸ್. ಇನ್ನೊಂದು ಏನಪ್ಪ ಅಂತಂದರೆ, ಇವತ್ತು ಆಲ್ಪೆಲ್ಲಿ ಚಾಕ್ಲೇಟ್ ತೊಗೊಬಂದಿದ್ದೀನಿ, ಅಕ್ಕ ಚಾಕ್ಲೇಟ್. ಸ್ನ್ಯಾಕ್ಸ್ ಬೇಕೇ ಬೇಕು. ಯಾಕಂತಂದರೆ 11 AM ಇಸ್ ಲೈಕ್ ಸೆಂಡಿಂಗ್ ನೋಟಿಸ್ ಟುವರ್ಡ್ಸ್ ಮೀ. ಊಟ ಕೊಡು, ಏನಾದರೂ ತಿನ್ನೋಕೆ ಕೊಡು, ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ ಟನ್ 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 ಅಂತ. ಬಿಕಾಸ್ ನಾನು ಇಲ್ಲೇ ಅಷ್ಟು ಮಾತಾಡ್ತೀನಿ ಅಂದರೆ ಪಾಠ ಮಾಡಬೇಕಾದ್ರಂತೂ ನನಗೆ 1000 ಕ್ವೆಶನ್ಸ್, 1000 ಆನ್ಸರ್ಸ್ ಹೇಳ್ಬಿಟ್ಟಿರ್ತೀನಿ. ಸೊ ದಿಸ್ ಇಸ್ ವೆರಿ ಮಚ್ ನೆಸೆಸರಿ. ಏನಾದರೂ ಇದ್ದೇ ಇರುತ್ತೆ ಬ್ಯಾಗಲ್ಲಿ. ಆ್ಯಂಡ್ ಇದು ಇವಾಗ ಬರ್ತಾ ತೊಗೊಂಡು ಬಂದೆ, ಆಲ್ಪೆನ್ಲಿಬೆ. ಸೊ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಚಾಕ್ಲೇಟ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಫೋನಲ್ಲೇ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇದ್ರ ಬಗ್ಗೆ ಹೇಳ್ತೀನಿ. ಚಾರ್ಜರ್ ಫೋನ್ ತೊಗೊಂಡೋದ್ರೆ, ಬಿಕಾಸ್ ನಾನು ಯೂಶ್ವಲಿ ನೈಟ್ ಟೈಮು ಚಾರ್ಜಿಗೆ ಹಾಕಲ್ಲ. ನಾನು ಬೆಳಗ್ಗೆ ಅಂದರೆ ಇವತ್ತು ಸಂಜೆ ಹಾಕಿದರೆ ಮತ್ತೆ ನಾಳೆ ಬೆಳಗ್ಗೆ ನಾನು ಸ್ಕೂಲ್ಗೆ ಹೋದ್ಮೇಲೆ ಹಾಕ್ತೀನಿ, ಇಲ್ಲ ಮನೇಲೇ ಹಾಕೊಂಡು ಹೋಗ್ತೀನಿ. ಸೊ ಹಾಗಾಗಿ ನಾನು ಯಾವಾಗಲೂ ಚಾರ್ಜರ್ ನನ್ನ ಜೊತೆ ಎಲ್ಲಿಗೆ ಹೋದ್ರೂ ಅಟ್ಲೀಸ್ಟ್ ಈ ಚಾರ್ಜರ್ ಅಂತ ಕ್ಯಾರಿ ಮಾಡೇ ಮಾಡ್ತೀನಿ. ಆ್ಯಂಡ್ ಈ ಪೇಪರ್ಸಿಗೇನು ಕಡಿಮೆ ಅಂತ ಅನ್ಕೋಬೇಡಿ, ತುಂಬ ಅಂದರೆ ತುಂಬ ಇದ್ದಾವೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಬಂದುಬಿಟ್ಟು ಅಕ್ಕನ ಕೈಲಿ ಯಾವಾಗಲೂ ಬೈಸ್ಕೊಳ್ಳೋದು. ಇದು ಎಲ್ಲಿಂದ ಬಂದು ಸೇರ್ಕೊಳ್ಳುತ್ತೆ, ಎಷ್ಟನೇ ತಿಂಗಳದು ಏನು ಅಂತೆಲ್ಲ ನನಗೆ ಗೊತ್ತಿಲ್ಲ, ಬಟ್ ಇದೆ ಅಷ್ಟೇ ಆಯಿತಾ. ನೆಕ್ಸ್ಟು ಅಕ್ಕನ ಕೈಲಿ ಬೈಸ್ಕೊಳ್ಳೋದು ಒನ್ ಮೇಜರ್ ಥಿಂಗ್. ಅಕ್ಕ ಏನು ಹೇಳಿ, ಏನು ಹೇಳಿ ಆಯಿತು ಏನಂತ. ಸ್ಪೂನ್ಗಳು. ಯಾವಾಗ ನನ್ನ ಬ್ಯಾಗ್ ತುಂಬ ಬರೀ ಸ್ಪೂನ್ಸೇ ಇರುತ್ತೆ. ಇರೋ ಸ್ಪೂನ್ಸ್ ಎಲ್ಲ ನನ್ನ ಬ್ಯಾಗಲ್ಲಿ ಇರುತ್ತೆ, ಲೈಕ್ ಸ್ಪ್ಯಾಚುಲಾ ಟೈಪ್ದು. ಒಂದ್ಸತಿ ಏನ್ ಮಾಡಿದ್ದೆ ಅಂತ ಹೇಳಿದ್ರೆ, ಇದೆರಡು ಸ್ಪೂನು ಆ ಬ್ಯಾಗ್ ಕೊಡಿಯಕ್ಕ. ಇದೊಂದು ಟೋಟ್ ಬ್ಯಾಗ್ ತರ ಒಂದಿದೆ ಆಯ್ತಾ, ಲೈಕ್ ಎಕ್ಸ್ಟ್ರಾ ಬ್ಯಾಗಿನ ಏನು ತೊಗೊಂಡೋಗಲ್ಲ, ತುಂಬ ಸಿಂಪಲ್ ಡೇ ಇತ್ತು ಅಂದರೆ ಇದನ್ನ ತೊಗೊಂಡೋಗ್ತೀನಿ. ಅದು ನಾರ್ಮಲ್ ಬ್ಯಾಗ್ ತೊಗೊಂಡಿದ್ದೀನಿ, ಅದರಲ್ಲಿ 2 ಸ್ಪೂನ್ ಇತ್ತು. ಇದೇ ಥರದ್ದು ಒಂದು 3-4 ಸ್ಪೂನು ಇದರಲ್ಲಿತ್ತು. ಆ್ಯಂಡ್ ಇವಾಗ್ಲೂ 1 ಸ್ಪೂನ್ ಇದೆ. ಇದು ಯಾವತ್ತು ತೊಗೊಂಡೋಗಿರೋದಂತ ನನಗೆ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟಿಶ್ಯೂ. ಇದು ಟಿಶ್ಯೂ ಬಂದ್ಬಿಟ್ಟು ಬ್ಯಾಮೋ ಟಿಶ್ಯೂಸು. ಇದು ನನಗೆ ಕಿರಣ್ ಅಣ್ಣ ಕೊಟ್ಟಿದ್ದು, ತುಂಬ ಚೆನ್ನಾಗಿದೆ. ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿದ್ರೆ, ನಾನು ಮನೇಲಿ ಒಂದು ಇಟ್ಕೊಂಡಿದ್ದೀನಿ. ಇದು ಇನ್ನೂ ಓಪನೇ ಮಾಡಿಲ್ಲ, ಏನೂ ನೆಸೆಸರಿ ಬಂದಿಲ್ಲ ಅಂತ ಹೇಳಿ. ನಾನು ಇದುವರೆಗೂ ಈ ಥರ ಟಿಶ್ಯೂ ನಾನು ಯೂಸೇ ಮಾಡಿಲ್ಲ ಎಲ್ಲೂ, ಅಷ್ಟು ಚೆನ್ನಾಗಿದೆ. ಇದು ಅಲ್ಲ, ಲೈಕ್ ಮೇಜರ್ಲಿ ನೆಸೆಸರಿ ಫಾರ್ ಗರ್ಲ್ಸ್. ಇದು ನನ್ನ ಸ್ಕೂಲಲ್ಲೂ ಒಂದು ಪ್ಯಾಕ್ ಆಲ್ರೆಡಿ ಇಟ್ಬಿಟ್ಟಿರ್ತೀನಿ. ಆ್ಯಂಡ್ ಬ್ಯಾಗಲ್ಲಂತೂ ನನಗೆ ಎವ್ರಿ ಬ್ಯಾಗ್, ಈಚ್ ಆ್ಯಂಡ್ ಎವ್ರಿ ಬ್ಯಾಗಲ್ಲಿ ನನ್ನ ಹತ್ರ ಎಷ್ಟು ಬ್ಯಾಗ್ ಇದೆ ಅಷ್ಟು ಬ್ಯಾಗಲ್ಲೂ ಒಂದೊಂದು ಸ್ಯಾನಿಟರಿ ಪ್ಯಾಡ್ಸ್
ಇದ್ದೇ ಇರುತ್ತೆ. ಬಿಕಾಸ್ ಐದರ್ ಫಾರ್ ಸ್ಟೂಡೆಂಟ್ಸ್, ಐದರ್ ಫಾರ್ ಕೊಲೀಗ್ಸ್, ಆರ್ ಐದರ್ ಫಾರ್ ಮೀ, ಅದಕ್ಕೆ ಯಾಕೆ ಬೇಕು ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ಬಂದ್ಬಿಟ್ಟು ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಒಂದು ಸಮ್ಮರಿಗೂ ಬೇಕಿತ್ತು. ಸಮ್ಮರಲ್ಲಂತೂ ನಾನು ಸ್ಕೂಲ್ಸ್ ಇಲ್ಲದೆ ಅಂದರೆ ಕ್ಲಾಸಸ್ ಇಲ್ಲದೆ ಇರೋದ್ರಿಂದ ಮತ್ತೆ ನಾನೆಲ್ಲೂ ನಡ್ಕೊಂಡು ಓಡಾಡ್ತಿರ್ಲಿಲ್ಲ. ಬಟ್ ಈಗ ರೈನಿ ಸೀಸನ್ನಂತೂ ಬೇಕೇ ಬೇಕು. ತುಂಬ ಹೆವಿ ಮಳೆ ಆಯಿತು, ನನಗೆ ಕೆಲಸ ಇದೆ ಮನೇಲಿ, ಟ್ಯೂಷನ್ಸ್ ಬೇರೆ ಇರೋದ್ರಿಂದ. ಸೊ ಆನ್ ಟೈಮ್ ನಾನು ಮನೇಲಿ ಇರಲೇಬೇಕು. ಅವಾಗೇನಾದರೂ ಗಾಡೀಲಿ ಬರೋಕ್ಕಾಗಲೇ ಇಲ್ಲ ಅಂತಂದಾಗ ಛತ್ರಿ ತಗೊಂಡು ಅಥವಾ ಅಲ್ಲಿಂದ ಅಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಎಲ್ಲಿಗಾದರೂ ಹೋಗ್ಬೇಕಾದ್ರೆ ಛತ್ರಿ ಬೇಕೇ ಬೇಕು. ಸೊ ರೈನಿ ಸೀಸನ್ ಅಲ್ಲಿ ಲೈಫ್ ಸೇವಿಯರ್. ಮುಂಚೆ ಎಲ್ಲ ರೈನಿ ಸೀಸನ್ ಬಂದ್ರೆ ಫುಲ್ ಖುಷಿಯಾಗಿ ಆಚೆ ಆಟ ಆಡ್ಕೊಂಡು, ಕಾಲೇಜ್ ಟೈಮಲ್ಲಂತೂ ಒಂದಿನೂ ಮಳೆ ನೆಂದೇ ಇಲ್ಲ ಅಂತ ಇಲ್ಲ. ಬಟ್ ಇಲ್ಲಿ ಬಂದಾಗಿಂದ ಒಂದಿನ ನೆನೆಯಕ್ಕೂ ಭಯ. ಏನಕ್ಕೆ ಅಂತಂದ್ರೆ ಹುಷಾರ್ ತಪ್ಪಿಟ್ರೆ ಮತ್ತೆ ರಜೆ ಸಿಗಲ್ಲ ಅಂತ ಅಂದ್ಬಿಟ್ಟು ವಾಟ್ ಟು ಡೂ. ಸೊ ನೆಕ್ಸ್ಟು ಇನ್ನೇನಿದೆ ಅಷ್ಟೇ. ಇನ್ನೊಂದು ಸ್ವಲ್ಪ ಕಾಯಿನ್ಸ್ ಇದೆ. ನಾನು ಕ್ಯಾಶ್ ಯಾವಾಗಲೂ ಇಟ್ಕೊಳ್ಳಲ್ಲ. ಇನ್ನೊಂದು ಕ್ಲಿಪ್ ಇದೆ. ಆ್ಯಂಡ್ ಇನ್ ಲಾಸ್ಟ್ ಜಿಪ್ಪಲ್ಲಿ ಬಂದ್ಬಿಟ್ಟು ಬ್ಲೂಟೂತ್ ಏನಕ್ಕೆ ಅಂತಂದರೆ ಇಫ್ ನೆಸೆಸರಿಲಿ ಏನಾದರೂ ಕಾನ್ಫರೆನ್ಸ್ ಮೀಟಿಂಗ್ ಅಥವಾ ಮ್ಯೂಸಿಕ್ ಎಲ್ಲ ಕೇಳೋಕ್ಕಂತೂ ಅಲ್ವೇ ಅಲ್ಲ. ಬಿಕಾಸ್ ನಮ್ಮ ಮನೆ ಇಲ್ಲಿಂದ 3 ಮಿನಿಟ್ಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತ ಹೇಳಿದ್ರೆ ಸ್ಕೂಲ್ ತನಕ ಗಾಡೀಲಿ ಹೋಗೋದಕ್ಕೆ. ಸೊ ನನಗೆ ಬ್ಲೂಟೂತ್ ಅವಾಗ ಯೂಸ್ ಆಗಲ್ಲ. ಬಟ್ ನಾನು ಸಡನ್ ಆಗಿ ದೊಡ್ಡಮ್ಮನ ಮನೆಗೆ ತಿಕ್ಲಿ ಥರ ಹೋಗ್ತಾ ಇರ್ತೀನಲ್ಲ ಅಂತಂದರೆ ಯಾವಾಗ ಬೇಕನ್ಸುತ್ತೆ ಅವಾಗ ಹೋಗ್ತಾ ಇರ್ತೀನಿ, ಎಲ್ಲಿ ಬೇಕನ್ಸುತ್ತೆ ಅಲ್ಲಿ ಹೋಗ್ತಾ ಇರ್ತೀನಿ. ಸೊ ದಿಸ್ ಇಸ್ ನೆಸೆಸರಿ. ಆ್ಯಂಡ್ ಆಧಾರ್ ಕಾರ್ಡ್ ಇಸ್ ನೆಸೆಸರಿ ಬಿಕಾಸ್ ಆಲ್ರೆಡಿ ವಿ ನೋ ದಟ್ ನಮ್ಮ ಕರ್ನಾಟಕದಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸರ್ಕಾರದ ಪ್ರಕಾರ ಆಧಾರ್ ಕಾರ್ಡ್ ಇರಲೇಬೇಕು. ಸೊ ಒಂದು ಆಧಾರ್ ಕಾರ್ಡು. ಇನ್ನೊಂದು ಎಷ್ಟು ಟಿಕೆಟ್ಸ್ ಅಂತ ಹೇಳಿದ್ರೆ, ಆವತ್ತು ಒಂದಿನ ಬ್ಯಾಗ್ ಕ್ಲೀನ್ ಮಾಡೋಣ ಅಂತೇಳಿ ಏನು ಸ್ಯಾನಿಟರಿ ಪ್ಯಾಡ್ ಹುಡುಕ್ತಾ ಬ್ಯಾಗ್ ತೆಗಿತಾ ಇದ್ದೆ. ಏನು ಒಂದಾದ್ಮೇಲೆ ಇಷ್ಟು ಟಿಕೆಟ್ ಎಷ್ಟು. ಇದು ಈಗ ಮೊನ್ನೆ ಜುಮ್ಕ ಅಂತೂ ಇಟ್ಕೊಂಡಿರ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ನಾನು ಆಚೆ ಹೋಗಿರ್ಬೇಕಾದ್ರೆ ಅಥವಾ ಫಂಕ್ಷನ್ಸಿಗೆ ಹೋಗಿರ್ಬೇಕಾದ್ರೆ ಅಲ್ಲಿಂದ ಅಥವಾ ದೊಡ್ಡಮ್ಮನ ಮನೆಗೆ ಫಂಕ್ಷನ್ಗೆ ಏನಾದರೂ ಹೋಗಿರ್ಬೇಕಾದ್ರೆ ಡೈರೆಕ್ಟಾಗಿ ಬಂದಾಗ ನಾನು ಇಯರಿಂಗ್ ಯಾವಾಗಲೂ ಬಿಚ್ಚಿ ಎಲ್ಲಾದರೂ ಇಟ್ಟಿರ್ತೀನಲ್ವಾ. ಸೊ ಹಾಗಾಗಿ ಯಾವುದಕ್ಕೂ ಇರಲಿ ಅಂತ ಹೇಳಿ ಒಂದು ಜುಮ್ಕ ಇಟ್ಕೊಂಡಿರ್ತೀನಿ. ಸೊ ಇಷ್ಟು ಥಿಂಗ್ಸು. ಸೊ ಇಷ್ಟೇ, ಇನ್ನೇನೂ ಇಲ್ಲ ಈ ಬ್ಯಾಗಲ್ಲಿ. ದಿಸ್ ಇಸ್ ದ ಬ್ಯಾಗ್, ದಿಸ್ ಈಸ್ ದ ಸೀಕ್ರೆಟ್. ಓಕೆ, ಹಿಂಗಿದೆ ಬ್ಯಾಗಲ್ಲಿ ಇರೋ ವಸ್ತುಗಳೆಲ್ಲ. ಸೊ ಯು ಕ್ಯಾನ್ ಟೇಕ್ ಎ ಲುಕ್. These are the things I will keep inside my bag, kind of mini stationery ಅಥವಾ ಒಂದು ಫಸ್ಟ್ ಏಡ್ ಬಾಕ್ಸ್ ಅಂತರನೇ ಹೇಳ್ಬೋದು. ಆ್ಯಂಡ್ ಊಟಕ್ಕೆ ಅಂತ ಹೇಳಿ ಇಬ್ರು ನೆನ್ನೆದೇ ಸಾಂಬಾರಿತ್ತು. ಸೊ ಸಾಂಬಾರನ್ನ ಬಿಸಿ ಮಾಡಿಕೊಂಡು ಈರುಳ್ಳಿ ಮತ್ತು ತರಕಾರಿನ ಕಟ್ ಮಾಡಿಕೊಂಡು ತಿನ್ಕೊಂಡು ಮಲ್ಕೊಂಡೋದಾಗಿತ್ತು. ದಿಸ್ ವಾಸ್ ಮೈ ಡೇ, ಹೌ ಐ ಸ್ಪೆಂಟ್ ಅಂತ ಹೇಳಿ ದ ಸೆಕೆಂಡ್ ಪೀರಿಯಡ್ ಡೇ. ಆ್ಯಂಡ್ ಹೇಗಿತ್ತು, ಇಷ್ಟ ಆಯಿತಾ ಅಂತ ಅಂದ್ಕೊತೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಟುಮಾರೋ. ಬಾಯ್. And today's thought for the day is believe in yourself and you are already halfway to success. Thank you.